ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಚೈತ್ರ ಅಡುಗೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವತ್ತು ಮಾಡ್ತಿರೋದು ಒಲೆಯಲ್ಲಿ ಮೆಂತ್ಯ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕುಟ್ಟಿಟ್ಟಿರುವಂತಹ ಚಕ್ಕೆ ಲವಂಗ ಪೌಡರ್, ಅರಿಶಿನ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ನೆನೆಸಿಟ್ಟಿರುವಂತಹ ಬಟಾಣಿ ಕಾಳು, 1 ಕಪ್ಪಷ್ಟು ಮೊಸರು. ಒಂದು ಪಾತ್ರೆಗೆ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಮೆಣಸಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನೆನೆಸಿಟ್ಟಿರುವಂತಹ ಬಟಾಣಿ ಕಾಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಕಟ್ ಮಾಡಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನ ಕೂಡ ಹಾಕಿ ಅದು ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಸೇರಿಸ್ಬೇಕಾಗುತ್ತೆ. ಇವಾಗ ಅದು ಕೂಡ ಫುಲ್ಲು ಮೆತ್ತ ಸಣ್ಣ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಕುಟ್ಟಿಟ್ಟಿರುವಂತಹ ಚಕ್ಕೆ ಲವಂಗ ಪೌಡರು, ಧನಿಯಾ ಪೌಡ್ರು, ಅರಿಶಿನ ಪೌಡರ್ ಮತ್ತು ಚಿಲ್ಲಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ 1 ಕಪ್ಪಷ್ಟು ಮೊಸರನ್ನ ತಗೊಂಡು ಹಾಕಬೇಕಾಗುತ್ತೆ. ಅದು ಕೂಡ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಮತ್ತೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತೀವಿ. ಇವಾಗ ಈ ಕಪ್ನಲ್ಲಿ ನಾವು 2.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ಅದಕ್ಕೆ ನಾವು 5 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀವಿ. ನೀವು ಅಷ್ಟೇ, ನಾವು ಬಿಸಿ ನೀರು ಹಾಕ್ತಾಯಿದ್ದೀವಿ. ನೀವು ಅಷ್ಟೇ, ಬಿಸಿನೀರು ಬೇಕು ಅಂದರೆ ಬಿಸಿನೀರು ಹಾಕ್ಕೋಬೋದು, ಇಲ್ಲ ತಣ್ಣೀರು ಬೇಕು ಅಂದರೆ ತಣ್ಣೀರನ್ನ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇವಾಗ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ. ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಬೇಕು. ಆಮೇಲೆ ಅಕ್ಕಿ ತೊಳೆದಿಟ್ಟಿರೋದನ್ನ ಸೇರಿಸ್ಬೇಕಾಗುತ್ತೆ. ಇವಾಗ ನಾವು ಮುಂಚೆನೇ ಉಪ್ಪು ಹಾಕಿರೋದ್ರಿಂದ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ಳಿ. ಇವಾಗ ಒಂದ್ಸಲಿ ಒಂದು ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಒಂದು ಪ್ಲೇಟ್ನ ತೆಗೆದುಬಿಟ್ಟು ಅಕ್ಕಿ ಎಷ್ಟು ಬೆಂದಿದೆ ಅಂತ ನೀವು ನೋಡಿ. ಆಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ಕುಟಾಣಿನ ನಾವು ಇಡ್ತಾಯಿದ್ದೀವಿ, ಅದ್ರ ಮೇಲೆ ದಮ್ ಕಟ್ತಾಯಿದ್ದೀವಿ. ನೀವು ಏನಾದರೂ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಬಳಸ್ಕೋಬೋದು. ನೋಡಿ, ಈ ಥರ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.